Hello dear students, welcome back to our classes. Today I am going to start the first chapter of the company law and the administration. So first chapter is related to the joint stock company. So in this chapter in detail we will study the meaning, definition, there are some features and the types of the companies and also the formation of the companies, and there are some documents required for the starting a new company. So that concept we will study under first chapter. So under first chapter I would like to introduce about the company. So why these companies are emerged? So there are some limitations of the traditional forms of the business organization. What are the traditional forms of the business organization? Those are sole proprietorship and the partnership forms. So these are called as the traditional forms of the business organization. So these are having the some drawbacks, which are those limited capital, limited managerial liability and the unlimited liability. So in all, these are called as the drawbacks or the limitations of the traditional forms of the business organization. ಈ ಒಂದು ಟ್ರೆಡಿಷನಲ್ ಫಾರ್ಮ್ಸ್ ಏನದಾವ್ರಲ್ಲ ಇದರದ್ದು ಒಂದು ಕೆಲವೊಂದಷ್ಟು ಲಿಮಿಟೇಷನ್ಸ್ ಅದಾವ್ರಿ. ಸೊ ಯಾವ್ಯಾವ ಬರ್ತಾವಂದ್ರೆ ಲಿಮಿಟೆಡ್ ಕ್ಯಾಪಿಟಲ್, ಫಾರ್ ಎಕ್ಸಾಂಪಲ್ ಅಂತಂದಾಗ ಸೋಲ್ ಪ್ರೊಪ್ರೈಟರ್ಶಿಪ್ ಮತ್ತು ಪಾರ್ಟ್ನರ್ಶಿಪ್ ಫಾರ್ಮ್. ಈ ಒಂದು ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡಬೇಕಾಯ್ತಂದ್ರೆ ಸೋಲ್ ಪ್ರೊಪ್ರೈಟರ್ಸಿಗೆ ಸಿಂಗಲ್ ಪರ್ಸನ್ ಕ್ಯಾನ್ ರನ್ ಅ ಬಿಸ್ನೆಸ್ ಆ್ಯಂಡ್ ಪಾರ್ಟ್ನರ್ಶಿಪ್ ಫಾರ್ಮ್ 2 persons ಕ್ಯಾನ್ ರನ್ ಅ ಬಿಸ್ನೆಸ್. ಸೊ ಅಲ್ಲಿ ಏನಾಗ್ತದ ಲಿಮಿಟೆಡ್ ಕ್ಯಾಪಿಟಲ್ ವಿತ್ ಅ ಲಿಮಿಟೆಡ್ ಮ್ಯಾನೇಜರಲ್ ಲಯಬಿಲಿಟಿ ಆ್ಯಂಡ್ ದ ಅನ್ಲಿಮಿಟೆಡ್ ಲಯಬಿಲಿಟಿ. ಸೊ ಇಷ್ಟು ಒಂದು ಫೀಚರ್ಸ್ ಎಲ್ಲಿ ಬರ್ತಾವಂದ್ರೆ ಒಂದು ಸೋಲ್ ಪ್ರೊಪ್ರೈಟರ್ಶಿಪ್ ಮತ್ತು ಪಾರ್ಟ್ನರ್ಶಿಪ್ ಫಾರ್ಮ್ನಲ್ಲಿ ಇರ್ತಾವೆ. ಸೊ ದೀಸ್ ಆರ್ ಹ್ಯಾವಿಂಗ್ ದ ಸಮ್ ಡ್ರಾಬ್ಯಾಕ್ಸ್. ಸೊ ಲಿಮಿಟೆಡ್ ಕ್ಯಾಪಿಟಲ್ದಿಂದ ನಾವು ಸ್ಟಾರ್ಟ್ ಮಾಡ್ಬೋದು, ಬಟ್ ನಾವು ಒಂದು ವಾಸ್ಟಾಗಿ ಒಂದು ಎಕ್ಸ್ಪಾನ್ಷನ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇನ್ ಆರ್ಡರ್ ಟು ಓವರ್ಕಮ್ ದೀಸ್ ಪ್ರಾಬ್ಲಮ್ಸ್, ಸೊ ಈ ಒಂದು ಪ್ರಾಬ್ಲಮ್ಸ್ದಿಂದ ಒಂದು ಹೊರಗೆ ಬರಬೇಕು ಅಂತ ಒಂದು ಇಂಟೆನ್ಷನ್ದಿಂದ ಏನಾಗ್ಯದ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಹ್ಯಾಸ್ ಲೆಡ್ ಎಮರ್ಜೆನ್ಸ್ ಆಫ್ ದ ಜಾಯಿಂಟ್ ಸ್ಟಾಕ್ ಕಂಪನೀಸ್. ಸೊ ದೀಸ್ ಜಾಯಿಂಟ್ ಸ್ಟಾಕ್ ಕಂಪನೀಸ್ ರಿಕ್ವೈರ್ಸ್ ದ ಹ್ಯೂಜ್ ಅಮೌಂಟ್ ಆಫ್ ಕ್ಯಾಪಿಟಲ್ ಆ್ಯಂಡ್ ಆಲ್ಸೋ ದ ಮ್ಯಾನ್ ಪವರ್. ಸೊ ಮ್ಯಾನ್ ಪವರ್ ಈಸ್ ಆಲ್ಸೋ ರಿಕ್ವೈರ್ಡ್ ಇನ್ ದ ಹ್ಯೂಜ್. ಸೊ ಬಹಳಷ್ಟು ಪ್ರಮಾಣದಲ್ಲಿ ನಮಗೆ ಏನಾಗ್ತದ, ಒಂದು ಹ್ಯೂಮನ್ ರಿಸೋರ್ಸಸ್ ಬೇಕಾಗ್ತದೆ ಒಂದು ಜಾಯಿಂಟ್ ಸ್ಟಾಕ್ ಕಂಪ್ನಿನ ಸ್ಟಾರ್ಟ್ ಮಾಡಬೇಕಾಯ್ತಂದ್ರೆ. ಅದಕ್ಕಾಗಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಏನು ಮಾಡಿದ್ರಂದ್ರೆ, ಇನ್ ಆರ್ಡರ್ ಟು ಓವರ್ಕಮ್ ದೀಸ್ ಪ್ರಾಬ್ಲಮ್ಸ್ ಜಾಯಿಂಟ್ ಸ್ಟಾಕ್ ಕಂಪನೀಸ್ ಆರ್ ಎಸ್ಟಾಬ್ಲಿಷ್ಡ್ ಆ್ಯಂಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಹ್ಯಾಸ್ ಲೆಡ್ ಎಮರ್ಜೆನ್ಸ್ ಆಫ್ ದೀಸ್ ಕಂಪನೀಸ್. ಓಕೆ, ಸೊ ದಿಸ್ ಇಸ್ ಅ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ದ that is company. Okay, so let us start with the meaning. So company is derived from Latin word, that is com, which means with or together. With or together is nothing but the association of the persons. And panis, panis is nothing but bread. bread ಅಂದರೆ ಏನು ಹೇಳ್ತೀವಿ ನಾವಿಲ್ಲಿ, ಊಟ ಅಂತ ಕರಿತೇವೆ ಆರ್ ಮೀಲ್ಸ್ ಅಂತ ಕರಿತೇವೆ. ಸೊ ಟೋಟಲಿ ನಾವೊಂದು ಈ ಒಂದು ಕಂಪನಿನ ಡಿರೈವ್ ಮಾಡಿದ ಒಂದು ಮೀನಿಂಗ್ ನೋಡಿದ್ವಿ ಅಂದ್ರೆ ವಿತ್ ಆರ್ ಟುಗೆದರ್ ಬ್ರೆಡ್. ಇದರ ಅರ್ಥ ಏನಂದ್ರೆ ಕೆಲವೊಂದಷ್ಟು ಪರ್ಸನ್ಸ್, ದಟ್ ಈಸ್ ಅ ಅಸೋಸಿಯೇಷನ್ ಆಫ್ ದ ಪರ್ಸನ್ಸ್ ಇನ್ವಾಲ್ವ್ಡ್ ಇನ್ ಆರ್ಡರ್ ಟು ಟುಕ್ ದ ಮೀಲ್ಸ್. ಸಮ್ ಅಸೋಸಿಯೇಷನ್ ಆಫ್ ದ ಪರ್ಸನ್ಸ್ ಗೆಟ್ ಟುಗೆದರ್ ಇನ್ ಆರ್ಡರ್ ಟು ಟುಕ್ ದ ಮೀಲ್ಸ್ ಆ್ಯಂಡ್ ಆಲ್ಸೋ ಡಿಸ್ಕಸಿಂಗ್ ದ ಬಿಸ್ನೆಸ್ ಮ್ಯಾಟರ್ಸ್. ಇದರ ಅರ್ಥ ಏನಂದ್ರೆ ಕೆಲವೊಂದಷ್ಟು ಜನ ಕೂತ್ಕೊಂಡು ಒಂದೇ ಬೆಂಚ್ ಮೇಲೆ ಕೂತ್ಕೊಂಡು ಊಟ ಮಾಡೋದು ಅಂತ. ಊಟ ಮಾಡೋದಂದ್ರೆ ಅದ್ರ ಜೊತೆಗೆ ಬಿಸ್ನೆಸ್ ಮ್ಯಾಟರ್ಸ್ನ ಡಿಸ್ಕಷನ್ ಮಾಡೋದು. ಸೊ ಇದಕ್ಕೆ ಏನಂತ ಕರಿತೀವಿ, ಕಂಪನಿ ಅಂತ ಕರಿತೀವಿ. ಸೊ ಸಿಂಪಲ್ ಆಗಿ ಹೇಳೋದಂದ್ರೆ ಕಂಪನಿ ಅಂದರೆ ಏನು ರೀ, ಸಮ್ ಅಸೋಸಿಯೇಷನ್ ಆಫ್ ದ ಪರ್ಸನ್ಸ್ ಗೆಟ್ ಟುಗೆದರ್ ಇನ್ ಆರ್ಡರ್ ಟು ಟುಕ್ ದ ಮೀಲ್ಸ್ ಆ್ಯಂಡ್ ಆಲ್ಸೋ ದ ಡಿಸ್ಕಷನ್ ಆಫ್ ದ ಬಿಸ್ನೆಸ್ ಮ್ಯಾಟರ್ಸ್. ಸೊ ವೆನ್ ವಿ ಆರ್ ಕನ್ಸರ್ನಿಂಗ್ ಅಬೌಟ್ ದ ಸೋಲ್ ಪ್ರೊಪ್ರೈಟರ್ಶಿಪ್ ಆ್ಯಂಡ್ ದ ಪಾರ್ಟ್ನರ್ಶಿಪ್ ಫರ್ಮ್ಸ್ ಆ್ಯಂಡ್ ಆಲ್ಸೋ ದ ಕಂಪನಿ. ಸೊ ಒಂದು ಟ್ರೆಡಿಷ್ನಲ್ ಫಾರ್ಮ್ಸ್ ಮತ್ತು ಒಂದು ಮಾಡರ್ನ್ ಬಿಸ್ನೆಸ್ ನಾವು ಕಂಪೇರ್ ಮಾಡಿದ್ವು ಅಂದ್ರೆ ಇಟ್ ರಿಕ್ವೈರ್ಸ್ ದ ಸೆವರಲ್ ಸ್ಟೇಜಸ್ ಇನ್ ಆರ್ಡರ್ ಟು ಸ್ಟಾರ್ಟ್ ಅ ಕಂಪನಿ. ಒಂದು ಸೋಲ್ ಪ್ರೊಪ್ರೈಟರ್ಶಿಪ್ ಮತ್ತು ಪಾರ್ಟ್ನರ್ಶಿಪ್ ಸ್ಟಾರ್ಟ್ ಮಾಡಬೇಕಂದ್ರೆ ಒಂದು ಕೆಲವೊಂದಷ್ಟು ಡೇಸ್ನಲ್ಲಿ ನಾವು ಸ್ಟಾರ್ಟ್ ಮಾಡ್ಬೋದು, ಬಟ್ ಕಂಪ್ನಿನ ಸ್ಟಾರ್ಟ್ ಮಾಡಬೇಕಾಯ್ತಂದ್ರೆ ನಾವು ಕೆಲವೊಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಬೇಕಾಗ್ತದೆ, ಆ್ಯಸ್ ಪರ್ ಕಂಪ್ನಿ ಲಾ ಹೋಗಬೇಕಾಗ್ತದೆ, ಆಮೇಲೆ ಕೆಲವೊಂದಷ್ಟು ಸ್ಟೇಜಸ್ನ ನಾವು ಫಾಲೋ ಮಾಡಬೇಕಾಗ್ತದೆ. ಅದಕ್ಕಾಗಿ ಇಟ್ ಈಸ್ ಹ್ಯಾವಿಂಗ್ ದ ಲೆಂದಿ ಪ್ರೊಸೀಜರ್ ಇನ್ ಆರ್ಡರ್ ಟು ಸ್ಟಾರ್ಟ್ ಅ ಕಂಪನಿ. ಸೊ ಸಿಂಪಲ್ಲಾಗಿ ನಾವೊಂದು ಕಂಪನಿ ಏನಂತ ಕರಿತೀವಿ, ಇನ್ ಆರ್ಡರ್ ಟು ಟುಕ್ ದ ಮೀಲ್ಸ್ ಆ್ಯಂಡ್ ಆಲ್ಸೋ ದ ಡಿಸ್ಕಸಿಂಗ್ ದ ಸಮ್ ಬಿಸ್ನೆಸ್ ಮ್ಯಾಟರ್. ಆ್ಯಂಡ್ ಜಾಯಿಂಟ್ ಸ್ಟಾಕ್ ಕಂಪನಿ ಈಸ್ ಒನ್ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಜೇಷನ್ ಆರ್ ಅ ಸೋಷಿಯಲ್ ಆ್ಯಕ್ಟಿವಿಟಿ. ಸೊ ಬಿಸ್ನೆಸ್ ಆರ್ಗನೈಜೇಷನ್ ನಾವು ಏನಂತ ಕರಿತೀವಿ, ಒಂದು ಫಾರ್ಮ್ ಅಂತ ಕರಿತೀವಿ ಕಂಪನಿ.
ಕಂಪ್ನಿ ನಾವು ಏನಂತ ಹೇಳ್ತೀವಿ, ಇಟ್ ಈಸ್ ಅ ಒನ್ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಜೇಷನ್ ಆ್ಯಂಡ್ ಸೋಷಿಯಲ್ ಆ್ಯಕ್ಟಿವಿಟಿ. ಸೋಷಿಯಲ್ ಆ್ಯಕ್ಟಿವಿಟಿ ಅಂತ ಯಾಕೆ ಕರಿತೀವಿ ನಾವು? ಬಿಕಾಸ್ ಇಟ್ ಈಸ್ ಪ್ರೊವೈಡಿಂಗ್ ದ ಸೋ ಮೆನಿ ಜಾಬ್ ಅಪಾರ್ಚುನಿಟಿ ಟು ದ ಪೀಪಲ್ ಆ್ಯಂಡ್ ಆಲ್ಸೋ ಪ್ರೊವೈಡಿಂಗ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೊಡಕ್ಟ್ಸ್ ಟು ದಿ ಆಲ್ ದ ಪೀಪಲ್ at a reasonable price, and they are getting the some innovative products day by day. So that's why it is called as the social activity. So activities are nothing but ಚಟುವಟಿಕೆ ಅಂತ ಕರೀತೇವೆ. ಸೊ ಸೋಷಿಯಲ್ ಆ್ಯಕ್ಟಿವಿಟಿ ಸಾಮಾಜಿಕವಾದ ಒಂದು ಚಟುವಟಿಕೆ ಏನು ಮಾಡ್ತಾರೆ? ದೇ ಆರ್ ಪ್ರೊವೈಡಿಂಗ್ ದ ಜಾಬ್ ಅಪಾರ್ಚುನಿಟೀಸ್, ದೇ ಆರ್ ಪ್ರೊವೈಡಿಂಗ್ ದ products at a reasonable price, and also they are providing the some conducting the some competitions. So ಇದಕ್ಕೆಲ್ಲ ನಾವೇನಂತ ಕರಿತೀವಿ? ಸೋಷಿಯಲ್ ಆ್ಯಕ್ಟಿವಿಟೀಸ್ ಅಂತ ಕರಿತೀವಿ. ಸೊ ಜಾಯಿಂಟ್ ಸ್ಟಾಕ್ ಕಂಪನಿ ಅಂದ್ರೆ ಏನ್ರಿ? ಇಟ್ ಈಸ್ ಅ ಫಾರ್ಮ್ ಆಫ್ ಆರ್ಗನೈಸಿಂಗ್ ಬಿಸ್ನೆಸ್ ಆರ್ ಅ ಸೋಷಿಯಲ್ ಆ್ಯಕ್ಟಿವಿಟಿ. ಆ್ಯಂಡ್ ನೆಕ್ಸ್ಟ್ ಕನ್ಸೆಪ್ಟ್ ಈಸ್ ಡೆಫಿನೇಷನ್ ಆಫ್ ದಿ ಕಂಪನಿ. ಅಂಡರ್ ಸೆಕ್ಷನ್ 2 subsection 20, company means a company incorporated under this act ಆರ್ ಅಂಡರ್ ಪ್ರೀವಿಯಸ್ ಕಂಪನಿ ಲಾ. ಸೊ ಒಂದು ಕಂಪನಿನ ನಾವು ಸ್ಟಾರ್ಟ್ ಮಾಡಬೇಕಾಯ್ತಂದ್ರೆ ಅದು ಇನ್ಕಾರ್ಪೊರೇಷನ್ ಆಗಿರಬೇಕು, ಸಿಂಪಲ್ಲಾಗಿ ಹೇಳೋದಂದ್ರೆ ರಿಜಿಸ್ಟ್ರೇಷನ್ ಆಗಿರಬೇಕು. ರಿಜಿಸ್ಟ್ರೇಷನ್ ದ್ಯಾಟ್ ಶುಡ್ ಬಿ ವಿತ್ ದ ಕಂಪನೀಸ್ ಆ್ಯಕ್ಟ್ 2013 or that should be registered with the any previous company law. So previous company law ಅಂದರೆ ಯಾವ್ದು ಬರ್ತದೆ? 1956. ಸೊ ಫಸ್ಟ್ ಕಂಪನೀಸ್ ಆ್ಯಕ್ಟ್ ಯಾವಾಗ ಪಾಸ್ ಮಾಡಿದ್ರೆ 1850 ಒಳಗೆ ಪಾಸ್ ಮಾಡಿದ್ರು. ಆಮೇಲೆ ಮತ್ತೆ ಕೆಲವೊಂದಷ್ಟು ಚೇಂಜಸ್ ಮಾಡಿ 1882, 86, ಆಮೇಲೆ ಅಗೇನ್ 1913ನಲ್ಲಿ ಪಾಸ್ ಮಾಡಿದರು, ಅಗೇನ್ 1956, ಲಾಸ್ಟ್ಲಿ 2013 ಆ್ಯಕ್ಟ್ನಲ್ಲಿ ಕೆಲವೊಂದಷ್ಟು ಚೇಂಜಸ್ ಮಾಡಿ ಮತ್ತೇನು ಮಾಡಿದ್ರಿ? ಕಂಪನೀಸ್ ಆ್ಯಕ್ಟ್ನ ಪಾಸ್ ಮಾಡಿದರು. ಸೊ ಕಂಪನೀಸ್ ಆ್ಯಕ್ಟ್ 2013 ಸೆಕ್ಷನ್ 2 subsection 20, ಕಂಪನಿ ಅಂದರೆ ಏನು ಹೇಳ್ತಾರೆ ರೀ? ಇಟ್ ಈಸ್ ಅ ಕಂಪನಿ ಇನ್ಕಾರ್ಪೊರೇಟೆಡ್ ಅಂಡರ್ ದಿಸ್ ಆ್ಯಕ್ಟ್ ಆರ್ ಅಂಡರ್ ಪ್ರೀವಿಯಸ್ ಕಂಪನಿ ಲಾ. So this is a definition under the Companies Act 2013, and another one definition given by the Professor Haney. ಸೊ ಇವ್ರು ಏನು ಡಿಫೈನ್ ಮಾಡ್ತಾರಂದ್ರೆ, ಅ ಕಂಪನಿ ಈಸ್ ಆ್ಯನ್ ಆರ್ಟಿಫಿಷಿಯಲ್ ಪರ್ಸನ್. ಆರ್ಟಿಫಿಷಿಯಲ್ ಪರ್ಸನ್ ಅಂದರೆ ನಾವು ಯಾಕೆ ಕರಿತೀವಿ ಅಂದ್ರೆ, ಇಟ್ ಈಸ್ ಕ್ರಿಯೇಟೆಡ್ ವಿತ್ ಬೈ ದ ಲಾ. ಆರ್ಟಿಫಿಷಿಯಲ್ ಪರ್ಸನ್ ಏನು ರೀ? ಇದು ಯಾವುದೇ ರೀತಿಯಾದಂಥ ಒಂದು ಪೇರೆಂಟ್ಸ್ದಿಂದ ಬಾರ್ನ್ ಆಗಿಲ್ಲ. ಇಟ್ ಈಸ್ ಕ್ರಿಯೇಟೆಡ್ ವಿತ್ ಲಾ. ಒಂದು ಕಾಯ್ದೆಬದ್ಧವಾಗಿ ಒಂದು ಕ್ರಿಯೇಟ್ ಮಾಡಿದಂಥ ಒಂದು ಪರ್ಸನ್ ಅಂತ ಕರಿತೀವಿ. ಸೆಕೆಂಡ್ ಥಿಂಗ್, ಹ್ಯಾವಿಂಗ್ ಸೆಪ್ರೇಟ್ ಲೀಗಲ್ ಎಂಟಿಟಿ. When we are comparing with the sole proprietorship and the partnership firm, it is having the separate legal entity. So traditional firms are not having the separate legal entity, but company is having the separate legal entity because it is created by law only. With the perpetual succession. ಪರ್ಪೆಕ್ಚುವಲ್ ಸಕ್ಸೆಷನ್ ಅಂದರೆ ಏನು ರೀ? ಫಾರ್ ಎಕ್ಸಾಂಪಲ್ ಅಂತಂದಾಗ ಒಂದು ಯಾವುದೇ ಒಂದು ಕಂಪ್ನಿ ತಗೋರಿ ಅಥವಾ ಜಾಯಿಂಟ್ ಸ್ಟಾಕ್ ಕಂಪನಿ ತಗೋರಿ, ಅಲ್ಲಿ ಪರ್ಸನ್ಸ್ ಇರ್ತಾರ, ಲೈಕ್ ಪರ್ಸೋನಲ್ ಡಿಪಾರ್ಟ್ಮೆಂಟ್ ಅಂತ ಕರಿತೆ. ಸೊ ಆ ಒಂದು ಪರ್ಸೋನಲ್ ಡಿಪಾರ್ಟ್ಮೆಂಟ್ಲಿ ಯಾರಾದರೂ ಒಬ್ಬರು ಡೆತ್ ಆಯ್ತು ಅಂತ ತಿಳ್ಕೊರಿ. ಸೊ ದ ಕಂಪನಿ ವಿಲ್ ನಾಟ್ ಬಿ ವೈಂಡಿಂಗ್ ಅಪ್. ಸೊ ಕಂಪನಿ ಗೋನ್ ಫಾರ್ ಎವರ್. ಕಂಪನಿಯಲ್ಲಿ ಸ್ಟಾಪ್ ಆಗೋದಿಲ್ಲ. ಏನಾಗ್ತದ? ದ ಕಂಪನಿ ಗೋ ಆನ್ ಫಾರ್ ಎವರ್. ಸೊ ದಟ್ ಈಸ್ ಕಾಲ್ಡ್ ಅಸ್ ದ ಪರ್ಪೆಕ್ಚುವಲ್ ಸಕ್ಸೆಷನ್ ಅಂತ ಕರಿತೆ. ಆ್ಯಂಡ್ ದ ಕಾಮನ್ ಸೇಲ್. ಸೊ ಕಾಮನ್ ಸೇಲ್ ಈಸ್ ನಥಿಂಗ್ ಬಟ್ ದ ಎವ್ರಿ ಕಂಪನಿ ಈಸ್ ಹ್ಯಾವಿಂಗ್ ಇಟ್ಸ್ ಓನ್ ಸೇಲ್ with the having the signature and also the with the head of the company. So it is called as the common seal ಅಂತ ಕರಿತೆ. ಸೊ ಸಿಂಪಲ್ ಆಗಿ ಪ್ರೊಫೆಸರ್ ಹ್ಯಾನಿ ಅವರು ಏನು ಡಿಫೈನ್ ಮಾಡ್ತಾರಂದ್ರೆ, ಕಂಪನಿ ಈಸ್ ಆ್ಯನ್ ಆರ್ಟಿಫಿಷಿಯಲ್ ಪರ್ಸನ್ ಕ್ರಿಯೇಟೆಡ್ ಬೈ ಲಾ ಹ್ಯಾವಿಂಗ್ ಸೆಪ್ರೇಟ್ ಲೀಗಲ್ ಎಂಟಿಟಿ ವಿತ್ ಅ ಪರ್ಪೆಕ್ಚುವಲ್ ಸಕ್ಸೆಷನ್ ಆ್ಯಂಡ್ ಅ ಕಾಮನ್ seal. So this is a definition given by the Professor Haney with related to the some features also. ಸೊ ಇದರಲ್ಲಿ ನಾವು ಒಂದು ಕೆಲವೊಂದಷ್ಟು ಫೀಚರ್ಸ್ನ ಕಂಡುಕೊಳ್ತೀವಿ. ನೆಕ್ಸ್ಟ್ concept under your syllabus is characteristics of a company. So what are the characteristics? That concept we should know. So in that, first features or a characteristic of the joint stock company is incorporated association. So incorporated association is nothing but the association of the persons are get together in order to start a company, and that should be registered with the ROC, register of the company. After registration only, that is called as a incorporated association. Without registration, the company will not be called as a incorporated association. ಗೊತ್ತೈತಲ್ಲ? ಈಗ ನಾವು ಏನು ಹೇಳ್ತೀವಿ ಇಲ್ಲಿ, ಕಂಪನಿ ಇನ್ಕಾರ್ಪೊರೇಟೆಡ್ ಅಸೋಸಿಯೇಷನ್ ಅಂತ ಯಾವಾಗ ಹೇಳ್ತೀವಿ? ಯಾವಾಗ ಒಂದು ಕಂಪನಿ ಆ್ಯಸ್ ಪರ್ ಕಂಪನೀಸ್ ಆ್ಯಕ್ಟ್ 2013 ಪ್ರಕಾರ ROC ಥ್ರೂ ರಿಜಿಸ್ಟ್ರೇಷನ್ ಆಗಬೇಕು.
ಅದಾದಮೇಲೆ ಅದಕ್ಕೆ ಏನಂತ ಕರಿತೀವಿ, ಇನ್ಕಾರ್ಪೊರೇಟೆಡ್ ಅಸೋಸಿಯೇಷನ್ ಅಂತ ಕರಿತೀವಿ. ಆ್ಯಂಡ್ ಸೆಕೆಂಡ್ ಥಿಂಗ್, ಆರ್ಟಿಫಿಷಿಯಲ್ ಲೀಗಲ್ ಪರ್ಸನ್. ಆಲ್ರೆಡಿ ಹೇಳಿದೆ ನಾ ಡೆಫಿನೇಷನ್ನಲ್ಲಿ, ಪ್ರೊಫೆಸರ್ ಹ್ಯಾನಿ ಅವರು ಡಿಫೈನ್ ಮಾಡಿದ್ದಾರೆ ಏನಂತ, ಕಂಪನಿ ಈಸ್ ಅನ್ ಆರ್ಟಿಫಿಷಿಯಲ್ ಪರ್ಸನ್. ಯಾಕ? ಬಿಕಾಸ್ ಇಟ್ ಈಸ್ ಕ್ರಿಯೇಟೆಡ್ ಬೈ ಲಾ ಓನ್ಲಿ. ಸೊ ಅದ್ರ ಬರ್ತ್ ಎಲ್ಲಾಗ್ಯದ? with the created by law, with the registration only. So that's why it is called as the artificial person. And third one is their registration. Joint stock company should be registered. It is compulsory. ಟ್ರೆಡಿಷ್ನಲ್ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಜೇಷನ್ಗೆ ಯಾವುದೇ ರೀತಿಯಾದಂಥ ಕಂಪಲ್ಸರಿ ಇಲ್ಲ. ಬಟ್ ಜಾಯಿಂಟ್ ಸ್ಟಾಕ್ ಕಂಪನಿ ಏನಾಗಬೇಕು, ರಿಜಿಸ್ಟ್ರೇಷನ್ ಕಂಪಲ್ಸರಿ ಆಗಬೇಕಾಗ್ತದ ವಿತ್ ದ ಕಂಪನೀಸ್ ಆ್ಯಕ್ಟ್ 2013. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಫೀಚರ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ದ ಕಾಮನ್ ಸೀಲ್. ಸೊ ಜಾಯಿಂಟ್ ಸ್ಟಾಕ್ ಕಂಪನಿ ಶುಡ್ ಹ್ಯಾವ್ ದ ಕಾಮನ್ ಸೀಲ್ ಆಫ್ ದೇರ್ ಓನ್ ಕಂಪನಿ. ಸೊ ಅವ್ರದ್ದೇ ಆದಂಥ ಒಂದು ಕಂಪನಿ ಸೀಲ್ ಇದ್ದೇ ಇರಬೇಕು. ಅದು ಕೂಡ ಒಂದು ಕಂಪನಿದು ಒಂದು ಫೀಚರ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಒನ್, ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್ಸ್. ವೆನ್ ವಿ ಆರ್ ಕನ್ಸರ್ನಿಂಗ್ ಅಬೌಟ್ ದ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್ಸ್, ಪ್ರೈವೇಟ್ ಕಂಪ್ನಿನಲ್ಲಿ 2 ಜನ ಮಿನಿಮಮ್ ಇರಬೇಕು, ಪಬ್ಲಿಕ್ ಕಂಪನಿನಲ್ಲಿ ಮಿನಿಮಮ್ 7 ಇರಬೇಕು. ಇನ್ನೊಂದು, ಪ್ರೈವೇಟ್ ಕಂಪ್ನಿನಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಜನ ಇರಬೇಕಂದ್ರೆ ಮ್ಯಾಕ್ಸಿಮಮ್ ಶುಡ್ ಬಿ 200. ಆ್ಯಂಡ್ ಆಲ್ಸೋ ಮ್ಯಾಕ್ಸಿಮಮ್ ಅಂಡರ್ ಪಬ್ಲಿಕ್ ಕಂಪನಿ that should be unlimited item. So that is also one of the feature of the that is joint stock company. And next one is the limited liability. The liability of member is limited under the company. For example ಅತಂದಾಗ, ಫಾರ್ ಎಕ್ಸಾಂಪಲ್ ಈಗ ಒಂದು ಒಬ್ಬ ಪರ್ಸನ್ ಏನು ಮಾಡ್ತಾನೆ, ಒಂದು ಕಂಪ್ನಿನಲ್ಲಿ ಶೇರ್ ತೊಗೋತಾನೆ ಅಟ್ ದಿ ಫೇಸ್ ವ್ಯಾಲ್ಯೂ ಆಫ್ ₹100. ಸೊ ದ ಲಯಬಿಲಿಟಿ ಆಫ್ ಮೆಂಬರ್ ಈಸ್ ಲಿಮಿಟೆಡ್ ಟು ದಿ ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್. ಅವು ₹100 ಶೇರ್ ತೊಗೊಂಡಾನ, ಆಲ್ರೆಡಿ ₹60 ಪೇ ಮಾಡಿದಾನಂತ ತಿಳ್ಕೊರಿ. ಇವ್ನು ಉಳಿದಂಥ ಒಂದು ಬ್ಯಾಲೆನ್ಸ್ ಎಷ್ಟು ಉಳಿತು? 40. ಸೊ ದ ಲಯಬಿಲಿಟಿ ಆಫ್ ಮೆಂಬರ್ ಈಸ್ ಲಿಮಿಟೆಡ್ ಟು ಪೇ ದ ಶೇರ್ ಅಮೌಂಟ್ ವಿಲ್ ಬಿ 40 ಓನ್ಲಿ. ಸೊ ದಟ್ ಈಸ್ ಕಾಲ್ಡ್ as the limited liability. So that is also one of the feature of the company. And next one feature is perpetual succession. Perpetual succession ಅಂದರೆ ಏನ್ರಿ? It should not be born with their parents. And another thing, if anyone dead in the company, the company will not be winding up, that should be go on forever. So that is called as the perpetual succession. And another one is the transferability of shares. Here also private and public we are concerned here. ಸೊ ಟ್ರಾನ್ಸ್ಫರಬಿಲಿಟಿ ಆಫ್ ಶೇರ್ಸ್ನಲ್ಲಿ ನಾವು ಏನು ಹೇಳ್ತೀವಿ, ಪಬ್ಲಿಕ್ ಕಂಪ್ನಿನಲ್ಲಿ ನಾವು ಈಸಿಲಿಯಾಗಿ ಏನು ಮಾಡ್ಬೋದು ರೀ, ಒಂದು ಶೇರ್ಸ್ನ ಏನು ಮಾಡೋದು, ಟ್ರಾನ್ಸ್ಫರ್ ಮಾಡ್ಬೋದು. ಬಟ್ ಪ್ರೈವೇಟ್ ಕಂಪ್ನಿನಲ್ಲಿ ವಿ ಹ್ಯಾವ್ ಟು ಫಾಲೋ ಆಲ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಫೀಚರ್ ಆಫ್ ದಿ ದಟ್ ಈಸ್ ಕಂಪನಿ. ಆ್ಯಂಡ್ ನೆಕ್ಸ್ಟ್ ಒನ್, ಮ್ಯಾನೇಜ್ಮೆಂಟ್ ಬೈ ಡೈರೆಕ್ಟರ್ಸ್. ಸೊ ವೆನ್ ವಿ ಆರ್ ಕನ್ಸರ್ನಿಂಗ್ ಅಬೌಟ್ ದ ಜಾಯಿಂಟ್ ಸ್ಟಾಕ್ ಕಂಪನಿ, all the personnel department should be managed, all the companies their day-to-day activity that is managed by the directors, that is board of directors. And next one is that birth is registration and death is winding up. So atrada ಒಂದು ಕಂಪನೀಸ್ ಬರ್ತ್ ಯಾವಾಗ ಆಗ್ತದ, when it is registered in the register of the company. ಡೆತ್ ಯಾವಾಗ ಆಗ್ತದ, when it will be winding up. ಅದು ಯಾವಾಗ ಕ್ಲೋಸ್ ಆಗ್ತದಲ್ಲ ಅವಾಗ ಮಾತ್ರ ಅದನ್ನು ಡೆತ್ ಆಯ್ತು ಅಂತ ಹೇಳ್ತೀವಿ. ಬರ್ತ್ ಯಾವಾಗಾಯಿತು, ಯಾವಾಗ ಅದರದ ರಿಜಿಸ್ಟ್ರೇಷನ್ ಆಗ್ತದ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಫೀಚರ್ ಆಫ್ ದಿ ದಟ್ ಈಸ್ ಜಾಯಿಂಟ್ ಸ್ಟಾಕ್ ಕಂಪನಿ. ಆ್ಯಂಡ್ ಲಾಸ್ಟ್ ಒನ್ ಈಸ್ ದ ನಾಟ್ ಅ ಸಿಟಿಸನ್. ದ ಕಂಪನಿ ವಿಲ್ ನಾಟ್ ಬಿ ಕಾಲ್ಡ್ ಆಸ್ ಅ ಸಿಟಿಸನ್ ಬಿಕಾಸ್ ಇಟ್ ಈಸ್ ಎ ಲೀಗಲ್ ಪರ್ಸನ್ ಆ್ಯಂಡ್ ಲೀಗಲಿ ಕ್ರಿಯೇಟೆಡ್ ಬೈ ಲಾ. And also it is called as the artificial legal person. So that's why it is called as a not a citizen. You know, ನಾಗರಿಕತೆ ಯಾವಾಗ ಹೆಂಗೆ ಹೊಂದದ ಅಂದ್ರೆ ಆ್ಯಸ್ ಪರ್ ಲಾ ಪ್ರಕಾರ ಇದು ಒಂದು ಏನಾಗದ, ಒಂದು ಸಿಟಿಸನ್ಶಿಪ್ನ ತೊಗೊಂಡದ. ಬಟ್ ನಾಟ್ ಅ ಸಿಟಿಸನ್, it should be created by law. So all these are called as the features or the characteristics of the company. And in next class I will discuss the next concept of this first chapter. Okay, thank you.